ಬಂದಿಲ್ವೇನು? ಇನ್ನೂ ಬಂದಿಲ್ಲ ಸೌಕರ್ಯ. ಹಲೋ ಶಂಕರ್, ದಿನಾಲು ಬೇಗ ಬರುವ ನನ್ನ ಮಗಳು ಇಷ್ಟು ಲೇಟ್ ಮಾಡಿದರೂ ವಿಚಾರಿಸದೆ ಹಾಗೆ ಕುಳಿತಿರಲಿಲ್ಲ. ನಾಚಿಕೆ ಆಗುವುದಿಲ್ಲವೇ ನಿನಗೆ? ಇಲ್ಲ ಸೌಕರ್ಯ. ಅಂದರೆ ಇಲ್ಲ ಹಾಗಲ್ಲ ಸೌಕರ್ಯ, ಕರೆಯಲು ಕಾಲೇಜಿಗೆ ಹೋಗಬೇಕೆಂದು ಮಾಡಿದ್ದೀರಿ. ಅದರಲ್ಲಿ ಆದರೇನು ತಿಂದು ತಿಂದು ಹೊಟ್ಟೆ ಭಾರ ಮಾಡಿಕೊಂಡು ನಡೆದಾಡೋಕ್ಕಾಗದೆ ಏನಾದರೂ ಹೇಳಿದರೆ ನಾನು ನಂಬುತ್ತೇನೆಂದು ಭಾವಿಸಿರುವೇನು? ಇಲ್ಲ ಸೌಕರ್ಯ, ನಾನಿನ್ನೂ ಊಟಕ್ಕೂ ಹೋಗಿಲ್ಲ. ಅಂದರೆ ನಮ್ಮ ಮನೆಯಲ್ಲೇ ಊಟ ಮಾಡಬೇಕೆಂದಿರುವೇನು? ಅಂತಾರೆ, ನಾನು ಎಲ್ಲಿ ಊಟ ಮಾಡಿದರೆ ಏನು? ತಮ್ಮ ಆಶ್ರಯದಲ್ಲಿ ಹೊಟ್ಟೆ ಹೊರೆದುಕೊಳ್ಳುತ್ತಿರುವ ಈ ಬಡ ಕಾರ್ಕೊಂಡು ಎಲ್ಲಿ ಉಂಟರೂ ತಮ್ಮ ಪುಣ್ಯವೇ ಅಲ್ಲವೇ? ಈ ನಿನ್ನ ಮಗಳಿಗೆ ಮಾತು ನನಗೆ ಬೇಕಾಗಿಲ್ಲ. ಪಾಪ ತಾಯಿ ಇಲ್ಲದ ನನ್ನ ಮುದ್ದು ಮಗಳು ಬರುವುದು ಇಷ್ಟು ತಡ ಮಾಡಿದರು ಎಪ್ಪಗೆ ಕುಳಿತಿರುವೆಯಲ್ಲ, ನಾಚಿಕೆ ಆಗುವುದಿಲ್ಲವೇ? ಹೊತ್ತಿಗೆ ಸರಿಯಾಗಿ ಸಂಬಳ ಕೇಳುವುದೊಂದೇ ಮಾತ್ರ ನಿಮಗೆ ಗೊತ್ತು. ಪಾಪ ಅವಳ ಪಾಲಿಗೆ ಇಷ್ಟು ಆಳು ಮಕ್ಕಳಿದ್ದರೂ ಏನೋ ಪ್ರಯೋಜನವಾಗಲು ದಯವಿಟ್ಟು ಸಿಟ್ಟಾಗಬೇಡಿ ಸಾವುಕಾರ್ರಿ. ನೀವು ಹೇಳಿದ ಕೆಲಸ ಬರೆದಿಡುವಷ್ಟರಲ್ಲಿ ಸ್ವಲ್ಪ ತಡವಾಗಿದೆ ಅಷ್ಟೇ. ಯಾಕ ಆದ ಏನೋ ನಿನ್ನ ಮಹಾ ಲೆಕ್ಕ ಕಾರ್ಕೊಂಡು ನೆಂದರೆ ಬರೀ ಲೆಕ್ಕ ಬರೆಯುವುದೊಂದೇ ನಿನ್ನ ಕೆಲಸ ಎಂದರೆ ನಾಳೆ ನನ್ನ ಮಗಳ ಸೀರೆ ಒಯ್ಯುವ ಪ್ರಸಂಗ ಕೂಡ ಬಂದು ಬರಬಹುದು. ಜ್ಞಾಪಕವಿರಲಿ, ಸಂಬಳವೆಂದರೆ ಸೂಳೆಯಿಂದ ಹೇಗೆ ಸೋಗು ಮಾಡಿ ಸೆಳೆದುಕೊಂಡು ಹೋಗುವೆಯೋ ಹಾಗೆ ಅನ್ನ ಹಾಕುವವರ ಸೇವೆ ಕೂಡ ನಿಮ್ಮ ಸ್ಮರಣೆಯಲ್ಲಿರಬೇಕು. ಆಗಲಿ ಸಾವುಕಾರ್ರಿ. ಚಳಿ ಚಳಿತಾವೆನು ಈ ಚಳಿಯ ಎಲ್ಲಿ ಹೋಗಿದ್ರಿ? ಹೊರಗೆ ಹೋಗಿದ್ದೀನ್ರಿ. ಒಳಗೆ ಹೋಗಿದ್ರಿ? ಯಾಕೆ ಹೋಗಿದ್ರಿ? ಹಾ, ಅಡಿಗೆ ಮಾಡಿಟ್ಟು ಹೋಗಿದ್ದೀರೋ ಅಥವಾ? ಅಡಿಗೆ ಮಾಡಿಟ್ಟು 3 ತಾಸು ಆತ್ರಿ. ಆದ್ರ ಪ್ರಿಯಾ ಮೇಡಮ್ ಅವ್ರು ಇನ್ನೂ ಬಂದೇ ಇಲ್ಲ. ಅದಕ್ಕೆ ಹೊರಗೆ ಗಂಡು ಹುಡುಗರು ಜೋಡಿ ನ್ಯಾಯ ತಕ್ಕೊಂಡು ಕುಂತಾರೋ ಏನೋ ಅಂತ ನೋಡಕ್ ಹೋಗಿದ್ದೆ. ಶಬ್ಬಾಷ್ ಭಟ್ರ, ಶಬ್ಬಾಷ್. ಅಂತೂ ನಮ್ಮ ಮನೆಯಲ್ಲಿ ಕಾಳಜಿಯಿಂದ ಕೆಲಸ ಮಾಡೋ ವ್ಯಕ್ತಿ ಅಂದ್ರ ನೀವು ಒಬ್ಬರ ನೋಡಿ. ಅಲ್ರಿ ಮತ್ತೆ ಗೊಬ್ಬರ ಬೇಕಲ್ರಿ? ಒಬ್ರು ಇದಾವ ಹಿಂಗ ಅಂದ್ರಿ ಹಂಗ್ರಿ ಸಾವುಕಾರ? ಏನೋ ಶಂಕರ್, ಈ ನಮ್ಮ ಭಟ್ಟರ ಕಾರ್ಯಾಧ್ಯಕ್ಷತೆಯನ್ನ ತಮ್ಮ ಶಂಕಪ್ಪ ಅಲ್ಲೇ ನೋಡ್ತೀವೋ ಇಲ್ಲಿ ನೋಡ. ನನ್ನ ಕಾರ್ಯಾಧ್ಯಕ್ಷತೆ ನೋಡಿ ಸಾವುಕಾರ ಹೋಗಾಕತ್ತಾರ. ಕಾರ್ಕುರ್ಚಿ ಮಾಡಕತ್ತಿ ಮುದುಕರಾದ್ರಪ್ಪ. ಹೆಂಗ್ ಕಾರ್ಕುರ್ಚಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಕಾರ ಮಾಡಿದ್ರೆ ಮುಗಿದು ಹೋಗ್ತಾನಪ್ಪ. ಕಾರ್ಕೊಂಡ್ರಂದ್ರ ಅದಕ್ಕೂ ಒಂದು ಟ್ರೈನಿಂಗ್ ಐತೇನಪ್ಪ. ಹುಲಿ ಇಲ್ಲೇ ಕುಂತ ಹೆಂಗಿರ್ಬೇಕು, ಮರ್ಯಾದಿಂದ ತೋಟಕ್ಕೆ ಹೋಗು ಮುಂದೆ ಹೆಂಗಿರ್ಬೇಕು, ಹುಲಿ ಒಳಗೋಗಿ ಒಳಗೆ ಬರ್ಬೇಕಾದ್ರೆ ಹೆಂಗಿರ್ಬೇಕು, ಏನೋ ನಿಮ್ಮ ತಿಳಿಯಕ್ ಹೋದ್ ಒಟ್ಟು ಬ್ಯಾಳಗಾದು ಬುದ್ಧಿನ ಬರ್ಲಿಲ್ಲಪ್ಪ ನಿಮ್ಗ. ಹೇಳ್ರಿ ಭಟ್ರ, ಹೇಳಿ. ಏನ್ ಹೇಳೋದ್ರಿ ಇಂಥವಕ್ಕ? ಹೇಳ್ಬೇಕು. ಸ್ವಾಮಿ ವಿವೇಕಾನಂದರು ಎದ್ದೇಳು ಭಾರತೀಯ, ಎದ್ದು ಬಿಟ್ರೆ ನಾನು ಮಾತ್ರ ತಿಪ್ಪೆ ನಾಯಿ ಕೊಡಿ ಅಂತ ಇಟ್ಟಾರಿ ಯುವಕರು ಹಣೆ ಬರ ಮಟ್ಟ ಇಟ್ಟಾರಿ ಯುವಕರು ಹಣೆ ಬರ. ಸಾವುಕಾರ ನಾನು ತೋಟಕ್ಕೆ ಹೋಗಿದ್ದೀನಿ. ಹೊರಗೆ ಹೋಗಿದ್ರಿ? ಮತ್ತೆ ಹೊರಗೆ ಹೋಗಿದ್ನಿ ಅಂದ್ರೆ ಅಲ್ಲ ಸಾವುಕಾರ ನೀವು ಹೆಂಗ್
ಸಿಟ್ಟಿಗೆ ಅಂದ್ರಿ ಅಂದ್ರ ಗೋಲ್ ಗೊಮ್ಮಟದೊಳಗ ಬಾಗಲ ತಪ್ಪಿಸ್ಕೊಂಡಂಗ ಆಕೈತಿ. ಸುಳ್ಳು ಯಾಕೆ ಹೇಳ್ತೀರಿ ಭಟ್ರ? ಸುಳ್ಳು ಎಂತ ಬಾಂಡೋದೈತ ಅನ್ನೋದನ್ನ ಇನ್ನು ಹುಟ್ಟಿ ದೊಡ್ಡ ಮಗ ನೋಡೇ ಇಲ್ಲ. ಈಗ ನಿಂತೇವೆ ಹೊರಗೆ ಹೋಗಿದ್ನಿ ಅಂತ, ಈಗ ಇಲ್ಲಿ ಬಂದ ಹೇಳ್ತೀರಿ ತೋಟಕ್ಕೆ ಹೋಗಿದ್ನಿ ಅಂತ. ಏನಾತ್ರಿ ಇದ? ಏನಾಕತ್ರಿ ಸಾವ್ಕಾರ? ತೋಟ ಅಡಿಗೆ ಮನೆಯಾಗ ಇರ್ತದ, ಹೊರಗೆ ಹೋಗಲ್ಲನ್ರಿ. ಹೇಳ್ರಪ್ಪ ಹೇಳ್ರಿ. ಏನ್ ಹೇಳಿದ್ರು ಒಂದ್ ಹೇಳಿದ್ದಕ್ಕ 7 ಅನ್ನೊಂದ, ಇನ್ನೊಂದ್ ಹೇಳಿದ್ರೆ ಸುಮ್ ಇರ್ತೀರಿ. ನಮ್ ಕಾರ್ ಕಡ್ದು ಬಾಡಿಗೆ ಅನ್ನಿಸ್ತೀರಿ. ನೀವ ನೋಡ ಮುಂಜಾನೆ ಸಣ್ಣ ಜನ ಸುಳ್ಳು ಮಾತಾಡೋದು. ಬಾಟರಿ ನಾವು ನೀನು ಸುಳ್ಳು ಹೇಳುತ್ತೇನೆ. ನೀವು ಶ್ರೀಮಂತರ, ನಿಮ್ದು ಒಳಮುಚ್ಚಗ, ನಾವು ಬಡವ್ರ, ನಮ್ದು ಹೊರಮುಚ್ಚಗ. ಹೋಗ್ಬಿಡ್ರಿ ಸಾವ್ಕಾರ. ತೋಟ ಸುದ್ದಿ ಕೇಳಿ ಏನಾಗಿದೆ? ಏನಾಕತಿ? ಒಂದು ಮಾವಿನ ಗಿಡ ಬಿಟ್ಟಿಲ್ಲ, ಒಂದು ಪ್ಯಾರ್ಲಿ ಗಿಡ ಬಿಟ್ಟಿಲ್ಲ, ಒಂದು ಬೇಲಿ ಬಿಟ್ಟಿಲ್ಲ. ಅಷ್ಟ ಯಾಕ್ರಿ? ನಮ್ಮ ಆಳ ಮಕ್ಕಳು ಗುಡಿಸಲ ಸಹಿತ ಬಿಟ್ಟಿಲ್ಲ. ಹಬ್ಕೊಂಡು ಬಿಟ್ಟೈತ್ರಿ, ಹಬ್ಕೊಂಡು ಬಿಟ್ಟೈತಿ. ಏನ್ರಿ ಅದು? ಅದರಿ ದ್ರಾಕ್ಷಿ ಬಳ್ಳಿ. ಹಾಪಲ್ರಿ ಭಟ್ರ, ಹಾಪಲೆ ಆಗಲ್ರಿ, ಬ್ಯಾಡ ಅಂತಾರ ಸಾವ್ಕಾರ. ಅಂದಾಜು ಈ ವರ್ಷ ಒಂದು 5 ಲಕ್ಷ ರೂಪಾಯಿ ಮುಂದೆ ಆಗ್ಬೋದು ನೋಡ್ರಿ. ಬರೀ ದ್ರಾಕ್ಷಿ ಎಷ್ಟ ಆಗಲ್ರಿ ಭಟ್ರ, ಆಗಲಿ ಬಿಡ್ರಿ ಸಾವ್ಕಾರ. ನಾನು ತೋಟದಿಂದ ಮನಿಗೆ ಬರಾಕತ್ತಿದ್ದೀನ್ರಿ. ಗುದ್ನ್ಯಾಗಿದ್ದ ಒಂದು ನರಿ ಬಂತು ನೋಡ್ರಿ. ಮುಖ ನೋಡಿದ್ರೇನ? ಏನ್ರಿಪ್ಪ ಅದ ತೋರಿಸ್ತೀನಿ ನನಗ. ಮುಖ ನೋಡ್ಬೇಕ್ರಪ್ಪ. ನರಿ ಮುಖ ನೋಡಿದ್ರ ನಿಮಗ ಶುಭ. ನನಗ ಆಗೈತ್ರಿ ಈಗ. ಏನು? ಅದರಿ ಶುಭ. ನಿಮಗಾದ್ರು ಒಂದ, ನಮಗಾದ್ರು ಒಂದ. ಸಾವ್ಕಾರ, ನೀವು ಹಿಂದ ಒಂದು ಮಾತು ಹೇಳಿದ್ರಿ, ನೆನಪೈತೇನ? ಕಲಿತವರು ಇರ್ಬೇಕು, ಸುಂದರ ತರುಣನಾಗಿರ್ಬೇಕು, ಮತ್ತ ದೊಡ್ಡವ್ರು ಇರ್ಬೇಕು ಅಂತ. ಹೌದು ಹೇಳಿದ್ದೀನಿ. ನನ್ನ ಶ್ರೀಮಂತಿಗೆ ಸಂಪಾದನೆ ಒಬ್ಬ ಕಲಿತ ತರುಣನಿರಬೇಕು ಅಂತ ಹೇಳಿದ್ದೆ. ನೋಡಿರವೇನು? ನೋಡೇನ್ರಿ, ಅವರು MBBS ಡಾಕ್ಟರ್. ಎಷ್ಟು ಏನು? ಡಿಗ್ರಿ ಸಾವ್ಕಾರ. ನಮ್ಮ ಮನಿ ಮನಿ ಬಾಡಿಗೆ ಕೊಟ್ರ ಬಾಳ ಚಲೋ ಆಕತ್ ನೋಡ್ರಿ, ಬಾಳ ಚಲೋ ಆಕತ್. ಮತ್ತ ಅವ್ರು ನೀವು ಮನಸ್ಸು ಮಾಡಿದ್ರಿ ಅಂದ್ರ ನಿಮ್ ಮಳೆ ಅಂದ್ರ ಆಗೋಕು ಲಾಯ್ಕ್ ಅದ. ಹೌದು ಹೌದೇ. ಈ ವಿಷಯ ಹೇಳಿದ್ದಕ್ಕೆ ತೆಗೆದುಕೊಳ್ಳೆ ಬಹುಮಾನ. ಮೊದಲು ಅವರನ್ನು ಒಳಗೆ ಕರೆಯಿರಿ. ಬಡೀಶ್ಯಾಗ ಮಜ್ಜಿಗೆ ಕೊಡ್ತಾರ, ಅವ್ರ ಹತ್ಲಾಕ್ ಕೊಡ್ತಾರ. ಇವ್ರು ಮಾಲಕ್ರ, ಅವರು ಡ್ರೈವರ್. ನಾನ ಕಿನ್ನರ ಕೈಯಾಗ ಇರ್ತೈತಿ ಗಂಟ, ಡ್ರೈವರ್ ಕೈಯಾಗ ಇರ್ತೈತಿ ಗಂಟ, ಕಿನ್ನರ ಕೈಯಾಗ ಇರ್ತೈತಿ ಗಂಟ, ಡ್ರೈವರ್ ಕೈಯಾಗ ಇರ್ತೈತಿ ಗಂಟ, ಮಾಲಕನ ಕೈಯಾಗ ಗೊಂಜಾಳ ಗಂಟ. ಡಾಕ್ಟರ್ ಸಾಹೇಬ್ರ, ನೀವು ಇಲ್ಲಿ ಬರ್ಬೇಕಾದ್ರೆ ನರಿ ಮಕ್ಕ ಏನಾದ್ರು ನೋಡಿದ್ರಿ? ನೀವು ಬಂದಾಗ ನಮ್ಮ ಸಾವುಕಾರ ಎಷ್ಟು ಕುಲು 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 ನಿಮ್ಮ ಸಾಕ್ಷಾತ್ ನಿಮಗ ಸಾಯುವವರೆಗೂ ಮರಲಿಲ್ಲ ನೋಡ್ರಿ. ನಮಸ್ಕಾರ ಶ್ರೀಮಂತರೇ. ಬನ್ನಿ ಡಾಕ್ಟರ್. ನಾವು ಡಾಕ್ಟರ್ ಏನು? ಹೌದು, ನಾನೊಬ್ಬ MBBS ಡಾಕ್ಟರ್. ನನ್ನ ಹೆಸರು ಕಿರಣ್ ಅಂತ. ಇಂದೂರಲ್ಲಿ ಪ್ರಾಕ್ಟೀಸ್ ಮಾಡಬೇಕೆಂದು ಬಂದಿರುವೆ. ಕಾರಣ ಬಾಡಿಗೆ ಮನೆಗಾಗಿ ಬಳಲುತ್ತಿರುವಾಗ ನಿಮ್ಮ ಭಕ್ತರ ಪರಿಚಯವಾಗಿ ನಮ್ಮ ಬಳಿ ಬಂದಿದ್ದೇನೆ ಶ್ರೀಮಂತರೇ.
ತಮ್ಮ ಮದುವೆಯಾಗಿದೆ. ಏನೂ ಇಲ್ಲ ಶ್ರೀಮಂತರೇ. ನೋಡಿ ಡಾಕ್ಟರ್, ಬಾಡಿಗೆ ಕೊಡೋ ಮನೆಗಳೇನೋ ನನ್ನಲ್ಲಿ ಸಾಕಷ್ಟಿವೆ. ಆದರೆ ತಾವು ಕಲಿತವರು ಮೇಲಾಗಿ ಡಾಕ್ಟರ್ ಅಂದ ಮೇಲೆ ಆ ಮನೆಗಳೇಕೆ ಬೇಕು? ನನ್ನ ಮನೆಯಲ್ಲೇ ಒಂದು ಸ್ವಂತ ರೂಮ್ ಕೊಟ್ಟು ಬಿಡುತ್ತೇನೆ, ಎದ್ದು ಬಿಡಿ. ಆಯ್ತೆ? ಶ್ರೀಮಂತರೇ, ಒಮ್ಮೆಲೆ ಎಷ್ಟೊಂದು ಉಪಕಾರ ಮಾಡಿದ್ರಿ ಅಲ್ಲ. ಪರಿಚಯ ಇದ್ದವರು ಸಂಬಂಧಿಕರು ಕೂಡ ಮಾಡದಷ್ಟು ಉಪಕಾರ ಮಾಡಿದ್ರಿ ಶ್ರೀಮಂತರೇ. ಡಾಕ್ಟರ್, ಇದರಲ್ಲಿ ಏನಿದೆ ಉಪಕಾರ? ನಮ್ಮಂತ ಶ್ರೀಮಂತರ ಸಮಾಸಕ್ಕೆ ನಿಮ್ಮಿಂದ ಕಲಿತ ಡಾಕ್ಟರು ನಮ್ಮ ಬಳಿಯಲ್ಲಿದ್ದರೆ ನಮ್ಮ ಭಾಗ್ಯವಲ್ಲವೇ? ಅಲ್ಲದೆ ನನ್ನ ಅನೇಕ ವ್ಯವಹಾರದ ಜೊತೆ ಒಂದು ಔಷಧಿ ಅಂಗಡಿ ಕೂಡ ಪ್ರಾರಂಭಿಸಿದ್ದೇನೆ. ನಿಮ್ಮ ರೋಗಿಗಳನ್ನು ನಮ್ಮ ಔಷಧ ಅಂಗಡಿಗೆ ಕಳಿಸಿದರೆ ಇನ್ನು ಹೆಚ್ಚಿನ ಪ್ರಾಪ್ತಿ ಅಲ್ಲವೇ? ಅಂದ ಮೇಲೆ ನಮ್ಮ ಮನೆಯಲ್ಲಿ ನಮ್ಮವರಾಗಿ ಉಳಿದರೆ ಒಳ್ಳೆಯದಲ್ಲವೇ? ಅದು ಅಲ್ಲದೆ ನಮ್ಮ ಮನೆಯಲ್ಲಾದರೂ ಇರುವವರಾರು? ನಾನು, ನನ್ನ ಮುದ್ದು ಮಗಳೊಬ್ಬಳು ಮಾತ್ರ. ಹಾ, ಈ ನಮ್ಮ ಭಟ್ಟರೊಬ್ಬರು. ಅಂದರೆ ತಾವು ನಮ್ಮ ಜೊತೆ ಇದ್ದರೆ ಇನ್ನು ಹೆಚ್ಚಿನ ಧೈರ್ಯವಲ್ಲವೇ? ಶ್ರೀಮಂತರೇ, ತಾವು ತಿಳಿದವರು ಬಲ್ಲವರು. ಅಂತೆ ನನ್ನ ವ್ಯಕ್ತಿತ್ವವನ್ನು ಎಷ್ಟು ಬೇಗನೆ ಪರಿಚಯ ಮಾಡಿಕೊಂಡಿರಲ್ಲ. ಅಂದ ಹಾಗೆ ತಮ್ಮ ಮಗಳ ಮದುವೆ ಇನ್ನು ಇಲ್ಲ ಡಾಕ್ಟರ್. ಇನ್ನು 18 ದಾಟದ ಹೊಸ ತರುಣಿ. ನನ್ನ ಪಾಲಿಗೆ ಗಂಡು ಹೆಣ್ಣು ಅವಳೇ ಹಾಗೆ ಕಷ್ಟ ದುಃಖವನ್ನರಿಯದೆ ಸುಖಜೀವಿಯಾಗಿ ಶಿಕ್ಷಣ ಕಲಿತಾ ಇದ್ದಾಳೆ. ಮದುವೆ ಮಾಡಬೇಕೆಂದರೆ ಸಿದ್ಧಳಾಗದೆ ಸಡವು ಮಾಡುತ್ತಾಳೆ. ಹಣ ಹಣ ತುಂಬಿದ ಮನೆಯ ಮುದ್ದು ಮಗಳಾದ ಅವಳ ಮಾತಿನಂತೆ ನಡೆಯುತ್ತೇನೆ. ಮುದಿಕಾದ್ರೂ ಚಿಂತಿಲ್ರಿ. ಒಂದು ತಮ್ಮ ಮಮತೆಯ ಮಡಿಲಲ್ಲಿ ಬೆಳೆದ ಮಗಳು ಬಲು ರೂಪವತಿಯಾಗಿರಬೇಕಲ್ಲವೇ? ಅವರಿಗೇನು ಕಡಿಮೆ ಡಾಕ್ಟರ್? ಉಡುಪಿಯಾಗಲಿಕ್ಕೆ ಒಮ್ಮೆ ಉಂಟ ಬಾಕ್ಯವನ್ನು ಪುನಃ ಬೆಟ್ಟ ಬಿಡುತ್ತಾಳೆ. ಕಾರುವಿನ ಕಾಲೇಜಿಗೆ ಎನ್ನುವುದ ಗೊತ್ತಿಲ್ಲ ಆಕಿಗೆ. ಸದಾ ಕಾರಿನಲ್ಲಿಯೇ ಓಡಾಡುತ್ತಾಳೆ. ಸದಾ ಕಾರಲ್ಲಿ ಓಡಾಡೋದಲ್ಲ ಅಯ್ಯಪ್ಪ. ಮುಂಜಾನೆ ಅಂತ ಇದಕ್ಕೂ ಹಂತ ಮಗಳನ್ನ ಹೆತ್ತು ತಾವು ಧನ್ಯರೇ ಶ್ರೀಮಂತರೇ. ಭಗವಂತನ ಕೃಪಾಪ, ಭಗವಂತನ ಕೃಪಾ. ಹಾ ಶಂಕರ್, ಇವರಿಗೆ ನಮ್ಮ ಮೇಲಿನ ರೂಮು ಸ್ವಚ್ಛ ಮಾಡಿಸಿ ಎಲ್ಲ ಅನುಕೂಲತೆ ಮಾಡಿ ಕೊಡು ಹೋಗು. ಆಯ್ತು ಶ್ರೀಮಂತರೇ. ಇವರು ನಿಮ್ಮ ಕಾರ್ಕೊಂಡ್ರೇನು? ಹೌದ್ರಿ, ಒಂದೊಂದು ಕೆಲ್ಸಕ್ಕೆ ಒಬ್ಬೊಬ್ಬರು ಇದ್ದೀವಿ ನಾವು. ಹಾ ನೋಡಿ ಡಾಕ್ಟರ್, ಇವರಿಗೆಲ್ಲ ಬಹುವಚನ ಗೌರವ ಕೊಟ್ಟು ಮಾತನಾಡಬೇಡಿ. ನಮ್ಮ ನಿಮ್ಮ ಸೇವೆ ಮಾಡುವ ಈ ಕಾರ್ಮಿಕರನ್ನು ಕಾರ್ಮಿಕೆಯಂತೆ ದುಡಿಸಿಕೊಂಡು ದರ್ಪ ತೋರಿದರೆ ದಾರಿಯಲ್ಲಿರುತ್ತಾರೆ. ನನಗೇನು ಗೊತ್ತು ಬಿಡಿ ಶ್ರೀಮಂತರೇ. ನಾವ್ಯಾರು ಗೊತ್ತೇನ್ರಿ? ಯಾರಾದ್ರೂ ನನಗೇನ್ರಿ? ಯಾರಾದ್ರು ನನಗೇನಾ? ನಾನು ಶ್ರೀಮಂತರ ಮಗಳು. ಶ್ರೀಮಂತರಿಂದ ನಿಮ್ಮಪ್ಪ ಸಿಕ್ಕವ್ರಿಗೆ ಕಾರಾಸ್ ಅಂತ ಹೇಳ್ತಾನೆ ಏನ್ರಿ? ಕೇವಲ ಕಾರ್ ಭುಜಕ್ಕೆ ಹಾಕಿದೆ ಅಂತ ಮಾತ್ರಕ್ಕೆ ಈ ರೀತಿ
ಮೈ ಚರ್ಮವನ್ನು ಸುಲಿದು ನಿನಗೂ ಕೊಲೆ ಮಾಡಿದ್ರು. ನಮ್ಮನ್ನ ಕೇಳುವ ಅಧಿಕಾರ ನಿಮಗಿಲ್ಲ. ಹುಲಿ ಮರಿಲ್ಲ ಯವ್ವ, ಏ ಹುಲಿ ಮರಿಲ್ಲ. ಯಾಕಮ್ಮ ಪ್ರಿಯ ಯಾರ ಜೊತೆ ಜಗಳ ಮಾಡ್ಕೊಂಡು ಬಂದ್ರಿ? ನೋಡಪ್ಪ, ಸ್ವಲ್ಪ ಕಾರಿಗೆ ಹಾಸಿದೆ ಅಂತ ಮಾತ್ರಕ್ಕೆ ಮನೆಯವರೆಗೂ ಜನ ಆಡಲು ಬಂದಿದ್ದಾನೆ ಈ ನೀಚ. ಅದಕ್ಕಾಗಿ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ನಾನು. ಅದು ಅಲ್ಲದೆ ಪೊಲೀಸ್ ಸ್ಟೇಷನ್ ಹೋಗಿ ಈ ಸುದ್ದಿ ಬೇರೆ ತಿಳಿಸಿದ್ದಾನೆ. ಪೊಲೀಸ್ ಸ್ಟೇಷನ್ಗೆ ಕಳಿಸುವವನು. ಸಾವ್ಕಾರ, ನಮ್ಮನ್ನ ಏನಾರ ಪೊಲೀಸ್ ಸ್ಟೇಷನ್ ಕಳ್ಸಿನಂದ್ರ ಮೊದಲೇ ಅವ್ನ್ ರೈಲ್ವೆ ಸ್ಟೇಷನ್ ಕಳಿಸ್ಕೊಡೋನ್ರಿ. ಅಪ್ಪ, ಅಲ್ಲೇ ನೋಡಪ್ಪ, ಹೊರಗಡೆ ನಿಂತಿದ್ದಾನೆ. ಏನು ಗತಿ ಇಲ್ಲದವನು, ಉಡಲು ಒಂದು ಪ್ಯಾಂಟ್ ಸಹ ಗತಿ ಇಲ್ಲ ಅಂತದ್ರಲ್ಲಿ ನನ್ ಜೊತೆ ಜಗಳವಾಡಲು ನಿಂತಿದ್ದಾನೆ. ಯವ್ವ, ಈಗ ಪ್ಯಾಂಟ್ ಹಾಕೊಂಡಾನು ಏನ್ ಹಂಗ ಬಂದಾನ ಯವ್ವ? ಯಾವನವನು ನಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕಳಿಸುವವನು. ದಾರಿಯಲ್ಲಿ ಹೋಗುವ ಜನರ ಪರಿವೇ ಇಲ್ಲದೆ ಸಾಧಾರಣದಿಂದ ಕೊಂಡ ಕಾರನ್ನು ಕಂಡವರಿಗೆ ಆರಿಸಿಕೊಂಡಲ್ಲಿ ಬಂದ ನಿಮ್ಮ ಮಗಳನ್ನು ಕಂಡವರಿಗೆ ಕಾರ್ ಹರಿಸ್ಲಿಕ್ಕೆ ನನ್ನ ಕಣ್ಣಲ್ಲೇನು ಕಸ ಬಿದ್ದಿದ್ದೇನೋ? ಕಸ ಬಿದ್ದಿತ್ತೋ ಸೊಕ್ಕು ತುಂಬಿತ್ತೋ ನನಗೇನು ಗೊತ್ತಿಲ್ಲ. ಕಾರು ನಡೆಸಿದವರು ನೀವು, ಆರಿಸಿಕೊಂಡವರು ನಾನು. ನಡೀರಿ ಪೊಲೀಸ್ ಸ್ಟೇಷನ್ಗೆ. ಅಲ್ಪ ಕಾರ್ಯಕ್ಕೆಲ್ಲ ಪೊಲೀಸರ ಅಂಡಿಗೆ ತೋರಿಸಿದರೆ ಯಾರು ತಾರೆಂದು ತಿಳಿದರೆ ಏನು? ಅಲ್ಪ ಕಾರ್ಯಕ್ಕೆ ನೀವು ಮಾಡುತ್ತಿರುವ ಹೀನ ಕಾರ್ಯಗಳಲ್ಲೂ ಅಲ್ಪ ಕಾರ್ಯಗಳೆಂದು ತಿಳಿದರೆ ಅದು ನಿಮ್ಮ ಕಲ್ಪನೆ ಮಾತ್ರ. ಶ್ರೀಮಂತರೇ, ಹೊಟ್ಟೆಗೆಲ್ಲದೆ ಬಳಲುತ್ತಿರುವ ಬಡವರಿಗೆ ನೀವು ಮಾಡುತ್ತಿರುವ ಕಾರ್ಯ ಸ್ವಲ್ಪ ಸಲ್ಲಲಾರದೆಂಬುದು ನಿಮಗೇನು ಗೊತ್ತಾ? ಈ ನಿನ್ನ ಉಂಬತನದ ಮಾತು ಪ್ರದರ್ಶನ ಮಾಡಿ ಸಾಕು ತೋರಿಸಬೇಡ. ತೆಗೆದುಕೋ ಹಣ. ಕಾರು ಬಡಿದ ಜಾಗಕ್ಕೆ ಎಲ್ಲಿಯಾದರೂ ಉಪಚಾರ ಮಾಡಿಸಿಕೋ ಹೋಗು. ನಾನು ನಿಮ್ಮ ಮನೆಯ ಬಾಗಿಲಿಗೆ 1000 ರೂಪಾಯಿ ಕೊಡಿ ಎಂದೇಳಿ ಭಿಕ್ಷೆ ಬೇಡಲು ಬಂದಿಲ್ಲ. ತಪ್ಪು ಮಾಡಿರಿ, ಒಪ್ಪಿಕೊಳ್ಳಲು ಕರೆಯಲು ಬಂದಿದ್ದೇನೆ. ಏ, ನಿನ್ನ ದರ್ಪಕ್ಕೆ ಹೆದರಲು ನಾವೇನು ಪಡೆದಿಲ್ಲ. ಬೀದಿ ಭಿಕಾರಿಗಳಿಗಿರುವಷ್ಟು ಬೆಲೆ ನಿಮಗೆ ಐತ್ರಿ? ಬೀದಿ ಭಿಕಾರಿಗಳು ಬಡವರು ತಮ್ಮ ಹೊಟ್ಟೆ ಪಾಡಿಗಾಗಿ ಅದನ್ನು ಕಷ್ಟಪಟ್ಟು ದುಡಿದು ನ್ಯಾಯದಿಂದಲೇ ಅನ್ನ ತಿನ್ನುತ್ತಾರೆ. ಅದೇ ದುಡಿಮೆ ನೀಗದ ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡವರನ್ನು ಪಡೆದು ಬೆಳೆಸಿದ ಈ ಸುಖದ ಸುಪ್ಪತ್ತಿಗೆ ಇದು ಮಾತ್ರ ನೀವು ಬಡವರಲ್ಲಿ ಬೇಡಿ ತನ್ನ ಭಿಕ್ಷೆ. ಅಂದ ಮೇಲೆ ಭಿಕಾರಿ ಎಂಬ ಹೆಸರು ಯಾರಿಗೆ ಸಲ್ಲುತ್ತದೆ ಪ್ರಿಯಾದೇವಿಯವರೇ? ಅದು ನಿಮಗೆ ಸಲ್ಲುತ್ತದೆ. ಓ ಮಿಸ್ಟರ್, ಶ್ರೀಮಂತರು ದೊಡ್ಡ ಮನಸ್ಸು ಮಾಡಿ ಹಣ ಕೊಡ್ತಾ ಇದ್ದಾರೆ. ಎಲ್ಲಿಯಾದ್ರೂ ಹೋಗಿ ಗುಣಪಡಿಸಿ ಹೋಗೋ. ಇದ್ಯಾರು ಕುರ್ಚಿ ಖಾಲಿ ಇದೆ, ಸುಮ್ಮನೆ ಕುಳಿತುಕೋ. ಡಾಕ್ಟರ್ ಸಾಹೇಬ್ರ, ನೀವು ಗುಳಿಗೆ ನಿಮ್ಗ ಕೊಡ್ತಾವ, ಒಳಗ ಕರೆ ಬೆಲ್ಲ ಕುರಿ ಹಾಲು ಚಾ ಕಾಸಿಲ್ಲ, ಸುಮ್ ಕೂತ್ ಬಿಡ್ರಿಲ್ಲ. ತಡೆಯಿರಿ ಡಾಕ್ಟರ್. ಕತ್ತೆಗೆ ನತ್ತೆ ಪೆಟ್ಟು ಬೇಕೆಂಬಂತೆ ನಾನೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಇವನನ್ನು ಅರೆಸ್ಟ್ ಮಾಡುತ್ತೇನೆ. ಜನರು ಕಳಿಸಿಕೊಳ್ಳಿರಿ. ನಾನಾದರೂ ಅಷ್ಟು ದೂರ ಹೋಗುವ ತೊಂದರೆಯನ್ನಾದರೂ ಯಾಕೆ ತೆಗೆದುಕೊಳ್ಳಬೇಕು? ಅವರು ಬಂದ ತಕ್ಷಣ ನಿಮ್ಮ ಮಗಳು ಮಾಡಿದ ಆಕ್ಸಿಡೆಂಟ್ ಅನ್ನು ಇಲ್ಲೇ ತೋರಿಸಿ ಬಿಡುತ್ತೇನೆ. ತೋರಿಸ್ತೀಯ ನೀನೇನ್ ಕೊಟ್ರು ಹಣದಿಂದ ಎಲ್ಲವನ್ನು ಸರಿ ಮಾಡಿಸ್ತೀವಿ ಎಂಬ ಧೈರ್ಯ
ಧೈರ್ಯ ನಮ್ಮಲ್ಲಿ ತುಂಬಾ ಜಾಸ್ತಿ ಅಂದ್ರೆ ಜಾಸ್ತಿನೇ ಇದೆ. ಬಲೆ 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 ಮಗಳೇ ಬಲೆ. ಇಂಥ ಹೀನ ಕಾರ್ಯ ಮಾಡಿದ್ದಕ್ಕೆ ಬರೇ ಅಮ್ಮ ಮ್ಯಾಲ ಮಗಳೇ ಐತದಕ್ಕ ನಮ್ಮ ಮನಸ್ಸಿಗೆ ಬಂದ್ರ ಡಬಲ್ ಬರೆ ಬಲೆ ಹಚ್ತೀವಿ, ಮ್ಯಾಲ ಡಬಲ್ ಬರೆ ಮಗಳೇ ಹಚ್ತೀವಿ. ಬಲೆ ಬಲೆ ಮಗಳೇ ಮಗಳೇ ಬಲೆ ಬಲೆ ಮಗಳೇ ಮಗಳೇ ಲಂಚ ಕೊಡ್ತೀರಾ ಲಂಚ? ಅಕ್ಕಿ ಸಲುವಾಗಿ ನಾವು ಬೇಕಾದ್ ಕೊಡ್ತೀವಿ. ಗಂಡ ಅಂದ್ರು ಆಕಿನ, ಹೆಣ್ಣಂದ್ರು ಆಕಿನ, ಅಕ್ಕಿ ಸಲುವಾಗಿ ಬೇಕಾದ್ ಬೇಡ ಕೊಡ್ತೀವಿ ನಾವು. ನೀವು ಕೊಡುವ ಪಾಪಿಗಳ ಪ್ರಮಾಣಕ್ಕಿಂತ ನ್ಯಾಯಕ್ಕಾಗಿ ದುಡಿಯುವ ಬಂಟರು ಸಾಕುತ್ತಿದ್ದಾರೆ ನಮ್ಮ ಸರ್ಕಾರದಲ್ಲಿ. ದಡ್ಡನೆ, ಇದೊಂದು ಸಲ ವಾರ್ನಿಂಗ್ ಮಾಡ್ತಾ ಇದ್ದೇನೆ. ನನಗೆ ಭಾಗ್ಯ ಬಂದಂತೆ ಮಾತನಾಡಿ ಸೊಕ್ಕಿನಿಂದ ಹಾರಿ ಹೋದ ಈ ಪ್ರವೀಣ. ನಾನು ಯಾರು ಅಂತ ಗೊತ್ತಿದ್ದನು, ನನ್ನ ಎದುರಿಗೆ ನಿಂತು ಮಾತನಾಡಿ ಇಷ್ಟೊಂದು ದರ್ಪದಿಂದ ಜಂಬವನ್ನು ಕೊಚ್ಚಿಕೊಂಡು ಹೋದ ಈ ಬಡ ಬೇಕಾರೆ. ನನ್ನ ಬಗ್ಗೆ ಇನ್ನು ಗೊತ್ತಿಲ್ಲ ಅಂತ ಕಾಣಿಸ್ತದೆ ಇವನಿಗೆ.